ಎ ಟಫೆಸ್ಟ್ ಜಾಬ್ ಅಂತ ಎಲ್ಲರೂ ಅಂದ್ಕೊಳ್ತಿರ್ತೀವಿ. ಆ ಟಫೆಸ್ಟ್ ಜಾಬ್ನ ಕಷ್ಟಪಟ್ಟು ಮಾಡೋದಕ್ಕಿಂತ ಬುದ್ಧಿವಂತಿಕೆಯಿಂದ ಸ್ಮಾರ್ಟಾಗಿ ಆಲೋಚನೆ ಮಾಡೋದ್ರಿಂದ ಸುಗಮಗೊಳಿಸ್ಕೋಬೋದು. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ಕಷ್ಟಪಟ್ಟು ಎಲ್ಲ ಕೆಲಸಗಳನ್ನ ಮಾಡೋದಕ್ಕಿಂತ ಬುದ್ಧಿವಂತಿಕೆಯಿಂದ ಸ್ಮಾರ್ಟಾಗಿ ಆಲೋಚನೆ ಮಾಡಿ ಗಂಟೆಗಳಲ್ಲಿ ಮಾಡುವಂಥ ಕೆಲಸಗಳನ್ನ ನಿಮಿಷಗಳಲ್ಲಿ ಯಾವ ಥರ ಮಾಡ್ಕೊಳ್ಬೋದು ಅನ್ನೋದನ್ನ ಶೇರ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ಕ್ಲೀನಿಂಗ್ ಆ್ಯಂಡ್ ಆರ್ಗನೈಸೇಷನ್ ಮೋಟಿವೇಶನಲ್ ವಿಡಿಯೋ ಆಗಿರುತ್ತೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರ ಕೊನೆವರೆಗೂ ನೋಡ್ತಾ ಹೋಗಿ. ನಮ್ಮನೆ ಯಾವಾಗಲೂ ಸ್ವಚ್ಛವಾಗಿ ಕಾಣಲು ಕಾರಣ ಈ ಅಭ್ಯಾಸಗಳಷ್ಟೇ. ಆ ಅಭ್ಯಾಸಗಳು ಯಾವುದು ಅಂತ ವಿತೌಟ್ ಡಿಲೇ ನೋಡೋಣವಾ? ಫ್ರಿಜ್ಜಲ್ಲಿ ಅಲ್ಲದೆ ಹೊರಗಡೆ ಇಡೋವಂಥ ತರಕಾರಿಗಳನ್ನ ಈ ವೆಜಿಟೇಬಲ್ ಬಾಸ್ಕೆಟಲ್ಲಿ ಆರ್ಗನೈಸ್ ಮಾಡ್ಕೊಂಡಿರ್ತೀನಿ. ಇದನ್ನ ವಾಶ್ ಮಾಡೋಣ ಅನ್ನೋ ಕಾರಣದಿಂದ ಒಂದು ವಾರದಿಂದಲೂ ಕೂಡ ಇದರಲ್ಲಿ ಯಾವುದೇ ಥರ ಹೊಸ ವೆಜಿಟೇಬಲ್ಸ್ನ ಜೋಡಿಸ್ಕೊಳ್ತಾ ಇಲ್ಲ. ಅಟ್ ಪ್ರೆಸೆಂಟ್ ವೆಜಿಟೇಬಲ್ಸ್ ಎಲ್ಲ ಖಾಲಿಯಾಗಿರೋ ಕಾರಣ ಈ ಬಾಸ್ಕೆಟ್ನ ಡಿಸ್ಮ್ಯಾನ್ಯಲ್ ಮಾಡ್ತಿದ್ದೀನಿ. ಈ ಬಾಸ್ಕೆಟ್ನ ತಗೊಂಡು ಆಲ್ಮೋಸ್ಟ್ 10 ಇಯರ್ಸ್ ಏನೋ ಆಗಿದೆ. ನಾವು ರೆಂಟ್ ಮನೆಯಲ್ಲಿದ್ದಾಗ ತಗೊಂಡಿದ್ದಂತಹ ಬಾಸ್ಕೆಟ್ ಈಗಲೂ ಕೂಡ ಕ್ವಾಲಿಟಿ ವೈಸ್ ತುಂಬಾನೇ ಚೆನ್ನಾಗಿದೆ. ಅಬ್ಸರ್ವ್ ಮಾಡಿದ್ರಲ್ಲ ಇಷ್ಟೊಂದು ಡಸ್ಟಿ ಆಗಿದೆ ಅಂತ. ಯೂಶುವಲಿ ವೆಜಿಟೇಬಲ್ಸ್ನ ನಾನು ಗಾಳಿ ಆಡೋ ಥರ ಕಿಟಕಿ ಪಕ್ಕದಲ್ಲೇ ಇಟ್ಟಿರ್ತೀನಿ. ಧೂಳೆಲ್ಲ ಜಾಸ್ತಿ ಅಕ್ಯುಮುಲೇಟ್ ಆಗಿತ್ತು. ಆಗಾಗ ಈ ಥರ ವಾಶ್ ಮಾಡ್ಕೊಳ್ತಾ ಇರ್ತೀನಿ. ಯೂಶುವಲಿ ಕಿಟಕಿ ಪಕ್ಕದಲ್ಲಿಟ್ಟಿರುವಂಥ ಈ ಥರದ ಬಾಸ್ಕೆಟ್ ಮೇಲೆ ತುಂಬ ಜಾಸ್ತಿ ಗಟ್ಟಿಯಾಗಿರುವಂಥ ಧೂಳೆ ಕುತ್ಕೊಂಡಿರುತ್ತೆ. ನಾರ್ಮಲಾಗಿ ವಾಶ್ ಮಾಡಿದ್ರೆ ಅದು ಅಷ್ಟು ಈಸಿಯಾಗಿ ಕ್ಲೀನ್ ಆಗಲ್ಲ. ಒಂದ್ಸತಿ ನೀರಲ್ಲಿ ನೆನೆಸ್ಕೊಂಡು ನಾರ್ಮಲ್ ಸ್ಕ್ರಬ್ ಮಾಡಿ ಆಮೇಲೆ ಡಿಶ್ ವಾಷಿಂಗ್ ಲಿಕ್ವಿಡಿಂದ ಸ್ಕ್ರಬ್ ಮಾಡ್ಕೊಳ್ಬೇಕಾಗುತ್ತೆ. ಬೈ ದ ವೇ, ನಾನಿಲ್ಲಿ ಯೂಸ್ ಮಾಡ್ತಾ ಇರುವಂಥದ್ದು ಎಕೋ ಫ್ರೆಂಡ್ಲಿ ಡಿಶ್ ವಾಷರು. ಇದ್ರ ಬಗ್ಗೆ ಡೀಟೇಲ್ಸ್ ಬೇಕು ಅನ್ನೋದಾದ್ರೆ ಕಮೆಂಟ್ ಮಾಡಿ ತಿಳಿಸಿ. ಯೂಶುವಲಿ ತುಂಬಾ ಹೋಮ್ ಮೇಕರ್ಸ್ ಮಾಡುವಂತ ಮಿಸ್ಟೇಕ್ ಏನಂದ್ರೆ, ಹಬ್ಬ ಹರಿದಿನಗಳು ಮನೆಗೆ ಯಾರಾದ್ರೂ ಗೆಸ್ಟ್ ಬರ್ತಾ ಇದ್ದಾರೆ ಅಂದಾಗ ಮಾತ್ರನೇ ಮನೆನ ಡೀಪ್ ಕ್ಲೀನ್ ಮಾಡಕ್ ಹೋಗ್ತೀವಿ. ಸೊ ಡೀಪ್ ಕ್ಲೀನಿಂಗ್ ಅಂದ್ರೆ ಅವಾಗ ನಿಮ್ಗೆ ತುಂಬಾ ಜಾಸ್ತಿ ಟೈಮ್ ಟೇಕಿಂಗ್ ಬೇಕಾಗುತ್ತೆ. ಅಷ್ಟೇ ಅಲ್ಲ, ಸ್ಟ್ರೆಸ್ ಕೂಡ ಫೀಲ್ ಆಗ್ತೀರಾ, ಕೆಲವೊಬ್ಬರಿಗೆ ಹುಷಾರಿಲ್ದಿರ ಕೂಡ ಆಗುತ್ತೆ. ಇದೆಲ್ಲ ಪ್ರಾಬ್ಲಮ್ಸ್ ಆಗಬಾರ್ದು ಅನ್ನೋದಾದ್ರೆ ಪ್ರತಿನಿತ್ಯ ನಿಮ್ಮ ಟೈಮ್ಗೆ ಅನುಗುಣವಾಗಿ 30 ರಿಂದ 40 ನಿಮಿಷ ಮನೆ ಕ್ಲೀನಿಂಗ್ ರೊಟೀನ್ನ ಸೆಟ್ ಮಾಡ್ಕೊಳ್ಬಹುದು. ಮಾತಾಡ್ತಾನೆ ಬಾಸ್ಕೆಟ್ ಕ್ಲೀನಿಂಗ್ ಕೂಡ ಮುಗೀತು. ಬಿಸಿಲಿರೋ ಕಾರಣ ಬೇಗ ಒಣಗ್ಲಿ ಅನ್ನೋದ್ರಿಂದ ಬಿಸಿಲಲ್ಲಿ ಇಟ್ಟಿದ್ದೀನಿ. ನೆಕ್ಸ್ಟ್, ಅಡುಗೆ ಮನೆ ಕ್ಲೀನಿಂಗ್ ಅಂತಾನೆ ಒಂದಿನ ಸಪರೇಟ್ ಆಗಿ ಟೈಮ್ನ ಸ್ಪೆಂಡ್ ಮಾಡೋದ್ರ ಬದಲಾಗಿ ಪ್ರತಿನಿತ್ಯ ಒಂದೊಂದು ಕ್ಯಾಬಿನೆಟ್ನ ವೈಪ್ ಮಾಡ್ಕೊಳ್ಬೋದು. ನಿಮ್ಮ ಯೂಸೇಜ್ಗೆ ಅನುಗುಣವಾಗಿ ಎಷ್ಟು ಡರ್ಟಿ ಆಗಿದೆಯೋ ಅದರ ಪ್ರಕಾರ ನೀವು ಪ್ರತಿನಿತ್ಯ ಒಂದರಂತೆ ಅಥವಾ ವೀಕ್ಲಿ ಒನ್ಸ್ ಕೂಡ ಒಂದೊಂದು ಕ್ಯಾಬಿನೆಟ್ನ ಕ್ಲೀನ್ ಮಾಡ್ಕೊಳ್ಬೋದು. ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ, ಸಣ್ಣದಾಗಿರುವಂತಹ ಪಾರ್ಟಿಕಲ್ಸ್, ಇದು ಎಲ್ಲಿಂದ ಬಂದಿದೆಯೋ ಗೊತ್ತಿಲ್ಲ. ಈ ಕ್ಯಾಬಿನೆಟ್ ಅಲ್ಲಿ ಮಾತ್ರ ರೆಗ್ಯುಲರ್ ಆಗಿ ಕಾಣಿಸ್ಕೊಳ್ತಿದೆ. ಆಗಾಗ ಈ ಒಂದು ಕ್ಯಾಬಿನೆಟ್ನ ಕ್ಲೀನ್ ಮಾಡ್ತಾನೆ ಇರ್ತೀನಿ. ಇನ್ನು ಈ ಒಂದು ಲೈನರ್ ಹಾಕಿರೋದ್ರಿಂದ ಆ ಕ್ಯಾಬಿನೆಟ್ ಗಲೀಜಾಗ್ದಿರ ಇರುತ್ತೆ. ಈ ಲೈನರ್ನ ಕ್ಲೀನ್ ಮಾಡೋದು ಕೂಡ ತುಂಬಾ ಸುಲಭ. ಲಿಕ್ವಿಡ್ನ ಸ್ಪ್ರೇ ಮಾಡಿ ಈ ತರ ಒಂದು ಮೈಕ್ರೋ ಫೈಬರ್ ಕ್ಲಾತ್ ಇಂದ ವೈಪ್ ಮಾಡಿದ್ರೆ ಸಾಕಾಗುತ್ತೆ. ಕ್ಯಾಬಿನೆಟ್ನ ಕ್ಲೀನ್ ಮಾಡೋಕ್ಕೆ ಕೆಮಿಕಲ್ ಲಿಕ್ವಿಡ್ಸ್ ಏನು ಯೂಸ್ ಮಾಡ್ತಾ ಇಲ್ಲ. ಮನೆಯಲ್ಲೇ ಮಾಡಿಟ್ಕೊಂಡಿರುವಂಥ ಹೋಮ್ ಮೇಡ್ ಲಿಕ್ವಿಡ್ನ ಸ್ಪ್ರೇ ಮಾಡಿಕೊಂಡು ಮೈಕ್ರೋಫೈಬರ್ ಕ್ಲಾತಿಂದ ವೈಪ್ ಮಾಡ್ಕೊಳ್ತೀನಿ. ಕ್ಯಾಬಿನೆಟ್ನ ಜಸ್ಟ್ ಒಳಭಾಗದಲ್ಲಿ ಮಾತ್ರನೇ ಕ್ಲೀನ್ ಮಾಡಿದಿರ, ಸೈಡ್ಸಲ್ಲೂ ಕೂಡ ಒಂದ್ಸತಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇದೇ ಕ್ಯಾಬಿನೆಟ್ ಕೆಳಗಡೆ ಇರುವಂತಹ ಈ ಒಂದು ಟ್ರೇಯಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಆ ಒಂದು ಕ್ಯಾಬಿನೆಟ್ ಅಲ್ಲಿ ಮಾತ್ರನೇ ಸಣ್ಣದಾಗಿರುವಂತಹ ಪಾರ್ಟಿಕಲ್ಸ್ ಕಾಣಿಸ್ಕೊಳ್ತಾ ಇದೆ. ಎಕ್ಸಾಕ್ಟ್ ರೀಸನ್ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಅಷ್ಟರಲ್ಲಿ ಲೈನರು ಕೂಡ ಡ್ರೈ ಆಗಿದೆ. ಈಗ ಎಲ್ಲಾ ವೆಸಲ್ಸ್ನ ಜೋಡಿಸ್ಕೊಳ್ತಾ ಇದ್ದೀನಿ. ಕಿಚನ್ನ ಹೋಮ್ ಮೇಡ್ ಲಿಕ್ವಿಡ್ ಇಂದ ಯಾವ ತರ ಕ್ಲೀನ್ ಮಾಡ್ಕೊಳ್ಬೇಕು, ಯಾವ ತರ ಕಿಚನ್ನ ಆರ್ಗನೈಸ್ ಮಾಡ್ಕೊಳ್ಬೇಕು, ಯಾವ ತರ ಕೌಂಟರ್ ಟಾಪ್ ನ ಮೇಕ್ ಓವರ್ ಮಾಡ್ಕೊಳ್ಬಹುದು ಅನ್ನೋದನ್ನ ಈಗಾಗಲೇ ಕೆಲವೊಂದು ವಿಡಿಯೋಸ್ ಅಲ್ಲಿ ಶೇರ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ಸ್ ಐ ಕಾರ್ಡ್ ಅಲ್ಲಿ ಇಲ್ಲಾಂದ್ರೆ ಎಂಡ್ ಕಾರ್ಡ್ ಅಲ್ಲಿ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ನೆಕ್ಸ್ಟ್, ಈ ಕಾರ್ನರ್ ಕ್ಯಾಬಿನೆಟ್ ನ ಕೂಡ ಒಂದ್ಸತಿ ವೈಪ್ ಮಾಡಿಕೊಂಡು ಜೋಡಿಸ್ಕೊಂಡಿದ್ದೀನಿ. ಡೈಲಿ ಬೇಸ್ಡ್ ಮೇಲೆ ರೆಗ್ಯುಲರ್ ಆಗಿ ಯೂಸ್ ಮಾಡುವಂತ ಕ್ಯಾಬಿನೆಟ್ಸ್ ನ ಪಾಯಿಂಟ್ ಔಟ್ ಮಾಡಿಕೊಂಡು ವೀಕ್ಲಿ ಒನ್ಸ್ ಈ ತರ ವೈಪ್ ಮಾಡ್ಕೊಳ್ತೀನಿ. ಇದು ಕೂಡ ಬಾಕ್ಸ್ ಕಾರ್ನರ್ ಅಂತಾನೆ ಹೇಳ್ಬೋದು. ಎಲ್ಲ ರೀತಿಯ ಹಿಟ್ಟಿರ್ಬೋದು, ಮತ್ತೆ ಬಲ್ಕ್ ಕ್ವಾಂಟಿಟಿಯಲ್ಲಿ ತಗೊಳ್ಬರುವಂತಹ ಬೇಳೆ, ಹುಣಸೆ ಹಣ್ಣು ಎಲ್ಲದನ್ನ ಈ ತರ ಡಬ್ಬಿಗಳಲ್ಲಿ ಹಾಕಿ ಈ ಒಂದು ಕ್ಯಾಬಿನೆಟ್ ಅಲ್ಲಿ ಜೋಡಿಸ್ಕೊಂಡಿರ್ತೀನಿ. ಒಂದು 4 ತರ ಅಕ್ಕಿ, 2 ತರ ಮಸಾಲೆ ಪೌಡರ್ಗಳು, ಮತ್ತೆ ಕೆಲವೊಂದು ರಾಗಿ, ಗೋಧಿ ಮತ್ತೆ ಈ ಅಕ್ಕಿ ಹಿಟ್ಟೆಲ್ಲ ಕೂಡ ಈ ಬಾಕ್ಸಸ್ ಅಲ್ಲಿ ಹಾಕಿ ಇಟ್ಕೊಂಡಿರ್ತೀನಿ. ಎಷ್ಟೇ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಿದ್ರು ಕೂಡ ಈ ಪೌಡರ್ಸ್ ಅನ್ನೋದು ಸ್ವಲ್ಪ ಆದ್ರೂ ಸ್ಪಿಲ್ ಆಗೇ ಆಗುತ್ತೆ. ಸೊ ಅವುಗಳನ್ನೆಲ್ಲ ಕೂಡ ಒಂದ್ಸತಿ ವೈಪ್ ಮಾಡ್ಕೊಳ್ತೀನಿ.
ವಾರಕ್ಕೊಮ್ಮೆ ಈ ಥರದ ಕೆಲಸಗಳನ್ನ ವಿತಿನ್ 2 to 5 ಮಿನಿಟ್ಸ್ ಒಳಗಡೆ ಮಾಡ್ಕೊಳ್ಬೋದು. ಈಗ ನಾವು ಮಾಡ್ಕೊಂಡಿಲ್ಲ ಅನ್ನೋದಾದರೆ ಸಣ್ಣ ಸಣ್ಣ ಪೆಸ್ಟು, ಇರುವೆಗಳು, ಕಾಕ್ರೋಚಸ್ ಅನ್ನೋದು ಎಂಟ್ರಿ ಆಗುತ್ತೆ. ನೆಕ್ಸ್ಟ್ ಮನೆ ಡೀಪ್ ಕ್ಲೀನ್ ಮಾಡುವಾಗ ನಮಗೆ ಈ ಒಂದು 5 ನಿಮಿಷದ ಕೆಲಸ ಗಂಟೆಗಳ ಸಮಯ ಕೂಡ ಇಡಿಸ್ಬೋದು. ಈವನ್ ಈ ಥರ ರೆಗ್ಯುಲರ್ ಕ್ಲೀನಿಂಗ್ ರೊಟೀನ್ಸ್ನ ಫಾಲೋ ಮಾಡೋದ್ರಿಂದ ಮನೆ ಮಾತ್ರನೇ ಸ್ವಚ್ಛವಾಗಿರಲ್ಲ, ತುಂಬ ಅಮೌಂಟ್ ಕೂಡ ಸೇವ್ ಮಾಡ್ಬೋದು. ನಾವು ತೊಗೊಂಡು ಬಂದಿರುವಂಥ ಗ್ರಾಸರೀಸ್ನ ನಾವು ಕಂಟೈನರಲ್ಲಿ ಹಾಕಿ ಇಟ್ಟಿರ್ತೀವಿ. ರೆಗ್ಯುಲರ್ ಆಗಿ ಅದನ್ನು ಯೂಸ್ ಮಾಡಿಲ್ಲ, ಕರೆಕ್ಟಾಗಿ ಚೆಕ್ ಮಾಡಿಲ್ಲ ಅನ್ನೋದಾದರೆ ಹುಳ ಆಗೋ ಚಾನ್ಸ್ ಕೂಡ ಇರುತ್ತೆ. ಈ ಥರ ನಾವು ವೀಕ್ಲಿ ಕ್ಲೀನಿಂಗ್ ರೊಟೀನ್ಸ್ನ ಫಾಲೋ ಮಾಡಿದಾಗ ಅದನ್ನು ಚೆಕ್ ಮಾಡ್ಕೊಳ್ಬೋದು. ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಈ ಕಂಟೈನರಲ್ಲಿ ಇದ್ದಿದ್ದಂಥ ಬೇಳೆಯಲ್ಲಿ ಸ್ವಲ್ಪ ಪೌಡರ್ ಅನ್ನೋದು ಫಾರ್ಮ್ ಆಗಿತ್ತು. ಪೌಡರ್ ಫಾರ್ಮ್ ಆಗ್ತಿದೆ ಅಂದರೆ ಎಕ್ಸ್ಪೈರಿ ಡೇಟ್ ಹತ್ರ ಬರ್ತಿದೆ ಅಂತ ಲೆಕ್ಕ. ಬಟ್ ಇದು ಬೆಳೆದಿರೋ ಅಂಥದ್ದು ಊರಿಂದ ತೊಗೊಂಡು ಬಂದಿರೋಂಥ ಬೇಳೆ ಆಗಿರೋದ್ರಿಂದ ನೀಟಾಗಿ ಕೇರ್ ಬಿಟ್ಟು ಬಿಸಿಲಲ್ಲಿ ಇಟ್ಟಿದ್ದೀನಿ. ಇನ್ನು ಈ ಕಂಟೈನರ್ನ ಕೂಡ ನೀಟಾಗಿ ವಾಶ್ ಮಾಡಿಬಿಟ್ಟು ಬಿಸಿಲಲ್ಲಿ ಡ್ರೈ ಆಗಕ್ಕೆ ಇಟ್ಟಿದ್ದೀನಿ. ಇನ್ನು ರೀಸೆಂಟಾಗಿ ಕೆಲವು ಹುರುಳಿಕಾಳನ್ನ ಕೂಡ ಕ್ಲೀನ್ ಮಾಡಿಕೊಂಡು ಕಲ್ಲೆಲ್ಲನೂ ತೆಗೆದು ಈ ಕಂಟೈನರ್ಗೆ ಹಾಕಿ ಇಟ್ಟಿದ್ದೆ. ಸ್ವಲ್ಪ ಕ್ವಾಂಟಿಟಿಯಲ್ಲೇ ಇದೆ. ಇದನ್ನು ಬೇರೆ ಸ್ಟೀಲ್ ಕಂಟೈನರ್ಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ನನಗೆ ಗೊತ್ತಿರೋ ಡಯಟ್ ಪ್ರಕಾರ ಡೈಲಿ ಒಂದು ಸೊಪ್ಪನ್ನ ಯಾವ ಥರ ಇನ್ಕ್ಲೂಡ್ ಮಾಡ್ಕೊಳ್ತೀವೋ ಅದೇ ಥರ ಒಂದು ಕಾಳನ್ನ ಕೂಡ ಇನ್ಕ್ಲೂಡ್ ಮಾಡ್ಕೊಳ್ಬೇಕಾಗತ್ತೆ. ಇದರಿಂದ ಫೈಬರ್ ಕೂಡ ಸಿಗುತ್ತೆ. ಸೊ ನಮ್ಮ ಗಟ್ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಇನ್ನು ಈ ಸತಿ ಬೆಳೆದಿರೋವಂಥ ಬೇಳೆನ ಊರಿಂದ ತೊಗೊಂಡು ಬಂದಿದ್ವಿ. ಅದನ್ನು ಕೂಡ ಈ ಕಂಟೈನರಲ್ಲಿ ಹಾಕಿ ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಬೇಳೆ ಹಾಳಾಗಬಾರ್ದು ಅನ್ನೋದ್ರಿಂದ ಪಲಾವ್ ಎಲೆಗಳನ್ನ ಇದರಲ್ಲಿ ಹಾಕ್ಕೊಳ್ತೀನಿ. ಇನ್ನು ಕಂಟೈನರ್ಗೆ ಹಾಕುವಾಗ ಕೆಲವು ಬೇಳೆ ಎಲ್ಲ ಕೆಳಗಡೆ ಬಿದ್ದಿತ್ತು. ಅದನ್ನೆಲ್ಲ ನೀಟಾಗಿ ಆಯ್ಕೊಂಡು ಇದೇ ಕಂಟೈನರ್ಗೆ ಹಾಕ್ಬಿಟ್ಟು ಬೇ ಲೀಫ್ನ ಇಟ್ಟು ಈ ಥರ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ಗ್ರಾಸರಿ ಆದ್ರೂ ಏರ್ ಟೈಟ್ ಕಂಟೈನರ್ಸಲ್ಲಿ ಸ್ಟೋರ್ ಮಾಡಿ ಇಡೋದ್ರಿಂದ ತುಂಬ ದಿನಗಳವರೆಗೂ ಫ್ರೆಶ್ ಆಗಿರುತ್ತೆ, ಹುಳ ಆಗದಿರ ಇರುತ್ತೆ. ಇನ್ನು ನಿಮ್ಮಲ್ಲಿ ಸುಮಾರು ಜನಕ್ಕೆ ಅನಿಸ್ಬೋದು ಗ್ಲಾಸ್ ಕಂಟೈನರ್ಸ್ ಮೇಂಟೈನ್ ಮಾಡೋದು ತುಂಬ ಕಷ್ಟ ಅಂತ. ಈ ಕಂಟೈನರ್ಸ್ನ ನಾನು ತೊಗೊಂಡು ಆಲ್ಮೋಸ್ಟ್ 5 years ಏನೋ ಆಗಿದೆ. ಇಲ್ಲಿವರೆಗೂ ಯಾವುದೇ ಥರ ಡ್ಯಾಮೇಜ್ ಆಗಿಲ್ಲ. ಇವುಗಳ ಲಿಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಟ್ಯಾಗ್ ಮಾಡಿರ್ತೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಇದೆಲ್ಲ ಮಾಡೋಷ್ಟರಲ್ಲಿ ಬಾಸ್ಕೆಟ್ ಕೂಡ ನೀಟಾಗಿ ಡ್ರೈ ಆಗಿತ್ತು. ಅಡ್ವರ್ಟೈಸ್ಮೆಂಟ್ ಪೇಪರ್ಸ್ನ ಈ ಥರ ಸ್ಪ್ರೆಡ್ ಮಾಡಿಬಿಟ್ಟು ಸೊ ಸ್ಟೋರ್ ರೂಮಲ್ಲಿ ಇರುವಂಥ ಆಲೂಗಡ್ಡೆನ ಇದರಲ್ಲಿ ಸ್ಟೋರ್ ಮಾಡ್ಕೊಳ್ತೀನಿ. ಅಬ್ಸರ್ವ್ ಮಾಡ್ತಿದ್ದೀರಲ್ಲ, ಸುಮಾರಷ್ಟು ಆಲೂಗಡ್ಡೆ ಇದೆ. ಇದು ಮಾರ್ಕೆಟಿಂದ ತೊಗೊಂಡು ಬಂದಿರುವಂಥದ್ದಲ್ಲ, ಊರಿಂದ ಕಳಿಸ್ಕೊಟ್ಟಿರೋ ಅಂಥದ್ದು. ಇನ್ನು ಮಣ್ಣಿಂದ ಈ ಆಲೂಗಡ್ಡೆನ ಅಗದು ತೆಗಿಯೋ ಕಾರಣ ಕೆಲವೊಂದ್ಸತಿ ಡ್ಯಾಮೇಜಸ್ ಕೂಡ ಆಗಿರುತ್ತೆ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಕೆಲವೊಂದು ಕಡೆ ಹೋಲ್ಸ್ ಎಲ್ಲನೂ ಇದೆ. ಅದನ್ನು ಬೇಗ ಯೂಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಅದ್ರ ಪ್ರಕಾರ ನಾನು ಎಲ್ಲದನ್ನು ಡಿವೈಡ್ ಮಾಡ್ಕೊಳ್ತಾ ಇದ್ದೀನಿ. ಪುಟ್ಟದಾಗಿರುವಂಥ ಆಲೂಗಡ್ಡೆ ಆದರೆ, ಅಂದರೆ ಡ್ಯಾಮೇಜ್ಡ್ ಆಗದೆ ಇರುವಂಥ ಪುಟ್ಟ ಆಲೂಗಡ್ಡೆ ಆದರೆ ಸುಮಾರು ವರ್ಷದ ತನಕ ಕೂಡ ನಾವು ಸ್ಟೋರ್ ಮಾಡ್ಕೊಳ್ಬೋದು. ನಮ್ಮನೆಯಲ್ಲಿ ಆಲೂಗಡ್ಡೆ ಜಾಸ್ತಿ ಯೂಸ್ ಮಾಡದೇ ಇರೋ ಕಾರಣ ಕೆಲವು ಆಲೂಗಡ್ಡೆನ ಫ್ರೆಂಡ್ಸ್ಗೆಲ್ಲ ಕೊಡೋಣ ಅನ್ನೋದ್ರಿಂದ ಒಂದು ಬ್ಯಾಗಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಈ ಕ್ಲಿಪ್ಪಿಂಗ್ಸ್ನ ಶೂಟ್ ಮಾಡೋದಕ್ಕೋಸ್ಕರ ಲೈಟ್ನ ಆನ್ ಮಾಡಿದ್ದೆ. ಸ್ವಿಚ್ ಆಫ್ ಮಾಡಬೇಕಾದ್ರೆ ಅಬ್ಸರ್ವ್ ಮಾಡಿದೆ, ಸ್ವಿಚ್ ಬೋರ್ಡು ಕೆಳಗಡೆ ಇರುವಂಥ ಗೋಡೆ ಎಲ್ಲ ತುಂಬ ಗಲೀಜಾಗಿದೆ ಅಂತ. ಸೊ ನಾನು ಮನೆಯಲ್ಲೇ ಲಿಕ್ವಿಡ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದೆ ಅಲ್ವಾ, ಅದೇ ಲಿಕ್ವಿಡ್ನ ಸ್ಪ್ರೇ ಮಾಡಿಕೊಂಡು ವೈಪ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಈ ಲಿಕ್ವಿಡಲ್ಲಿ ವೆನಿಗರ್ ಯೂಸ್ ಮಾಡಿಲ್ಲ, ಅಡುಗೆ ಸೋಡಾ ಯೂಸ್ ಮಾಡಿಲ್ಲ, ಆದರೂ ಕೂಡ ತುಂಬ ನೀಟಾಗಿ ಗೋಡೆಗಳೆಲ್ಲನೂ ಕ್ಲೀನ್ ಆಯಿತು. ಈ ಕೆಲಸಗಳನ್ನ ಮಾಡ್ಕೊಳಕ್ಕಂತಾನೆ ಒಂದಿನ ಸಪ್ರೇಟಾಗಿ ಟೈಮ್ನ ಸ್ಪೆಂಡ್ ಮಾಡೋದ್ರ ಬದಲಾಗಿ ಈ ಥರ ಕಾಣಿಸಿದ ಕೂಡಲೇ ಇಮ್ಮಿಡಿಯೇಟಾಗಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ತುಂಬ ನೀಟಾಗೂ ಇರುತ್ತೆ, ಬೇಗ ಕೂಡ ಕ್ಲೀನ್ ಆಗುತ್ತೆ. ಇವತ್ತಿಗೆ ಮಕ್ಕಳ ಎಕ್ಸಾಮ್ ಕೂಡ ಮುಗ್ದಿದೆ, ಹಾಲಿಡೇಸ್ ಕೂಡ ಸ್ಟಾರ್ಟ್ ಆಗಿದೆ. ನಿಮ್ಮ ಮಕ್ಕಳಿಗೂ ಹಾಲಿಡೇಸ್ ಸ್ಟಾರ್ಟ್ ಆಗಿದೆಯಾ? ಇತ್ತೀಚೆಗೆ ಕೆಲವೊಂದು ರೀಲ್ಸ್ ಅಲ್ಲಿ ಮಕ್ಕಳು ಅಬ್ಸರ್ವ್ ಮಾಡಿದ್ರು, ಎಕ್ಸಾಮ್ ಮುಗ್ದಿದೆ ಅಂತ ಬಂದಿದ್ದ ಕೂಡ್ಲೇನೆ ಡ್ಯಾನ್ಸ್ ಸ್ಟಾರ್ಟ್ ಮಾಡಿದ್ದಾರೆ ಅಂತ. ಸೊ ಅದೇ ಪ್ರಭಾವ ಇಲ್ಲಿ ನೋಡ್ತಾ ಇರ್ಬೋದು. ಎಕ್ಸಾಮ್ ಟೈಮಲ್ಲಿ ಹಾಫ್ ಡೇ ಸ್ಕೂಲ್ ಆಗಿದ್ದರಿಂದ ಕೆಲಸನ ಸ್ವಲ್ಪ ಹೊತ್ತು ಸ್ಕಿಪ್ ಮಾಡಿದ್ದೆ, ಈಗ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಒಂದು ಮಡಿಕೆನ ಇಟ್ಕೊಂಡಿದ್ದೀನಿ. ಇದು ವಾಟರ್ ಹಾಕಕ್ಕೆ ಆಗ್ತಿಲ್ಲ, ಸ್ವಲ್ಪ ಲೀಕೇಜ್ ಇರೋ ಕಾರಣ. ಇನ್ನು ಡಿಸೈನ್ಸ್ ಎಲ್ಲ ನಾನೇ ಮಾಡ್ಕೊಂಡಿದ್ದರಿಂದ ತುಂಬ ಚೆನ್ನಾಗಿತ್ತು. ಇದರಲ್ಲಿ ಏನಾದರೂ ಸ್ಟೋರ್ ಮಾಡೋಣ ಅಂತ ಅಂದ್ಕೊಂಡೆ. ಒಣಮೆಣಸಿನ್ಕಾಯಿ ಸ್ಟೋರ್ ಮಾಡೋಣ ಅಂತ ನೋಡಿದ್ರೆ ಸೈಜ್ ಸಾಕಾಗಲಿಲ್ಲ. ಹುಣಸೆ ಹಣ್ಣನ್ನ ಕವರಲ್ಲಿ ಇಟ್ರೆ ಬೆಟರ್ ಅನ್ನೋದ್ರಿಂದ ಹಾಗೆ ಇಟ್ಟೆ.
ಈ ಕವರಲ್ಲಿರುವಂಥದ್ದು ಅಂಚೆ ಕಲ್ಲು ಅಂತ ನಾವು ಆಡ್ತಿದ್ವಲ್ಲ ಚಿಕ್ಕ ಮಕ್ಳು ಇರಬೇಕಾದ್ರೆ, ಸೊ ಅದನ್ನು ಆಡೋದಕ್ಕೋಸ್ಕರ ಕಲ್ಲುಗಳನ್ನೆಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿದ್ದಾರೆ. ಇನ್ನೇನು ಹಾಲಿಡೇ ಸ್ಟಾರ್ಟ್ ಆಗುತ್ತೆ ಅನ್ನೋ ಕಾರಣ ಇನ್ನು ಎಲ್ಲದನ್ನ ಕೂಡ ನೀಟಾಗಿ ಈ ಥರ ಜೋಡಿಸ್ಕೊಂಡಿದ್ದೀನಿ. ಸ್ಟೋರ್ ರೂಮ್ ಎಲ್ಲ ಫುಲ್ಲು ಡಂಪಿ ಯಾರ್ಡ್ ಥರ ಆಗಿಬಿಟ್ಟಿತ್ತು, ಅದನ್ನೆಲ್ಲ ಕ್ಲಿಯರ್ ಮಾಡಿ ಈ ಥರ ರೀಅರೇಂಜ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ಈ ಸತಿ ಬೆಳೆದಿರುವಂಥ ಧಾನ್ಯಗಳೆಲ್ಲ ಸ್ಟೋರ್ ಮಾಡುವಂಥ ಟೈಮ್ ಅಲ್ವಾ, ಕೆಲವೊಂದು ಊರಿಂದ ಎಲ್ಲ ತೊಗೊಂಡು ಬಂದಿದ್ವಿ. ಇನ್ನು ಕೆಲವೊಂದು ಮಾರ್ಕೆಟಲ್ಲಿ ತೊಗೊಂಡು ಬಂದಿರುವಂಥದ್ದು ಲೆಫ್ಟ್ ಓವರ್ ಕವರ್ಸ್ ಎಲ್ಲ ಇರುತ್ತೆ ಅಲ್ವಾ, ಅದನ್ನೆಲ್ಲ ನಾನು ರೀಅರೇಂಜ್ ಮಾಡೋಣ ಅನ್ನೋದ್ರಿಂದ ಈ ಕ್ಯಾಬಿನೆಟ್ಸ್ ಏನಿತ್ತು ಅದನ್ನು ನೀಟಾಗಿ ವೈಪ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಡ್ರೈ ಆಗಲಿ ಅಂತ ಬಿಟ್ಟಿದ್ದೆ. ಬಿಸಿಲು ಕೂಡ ಅದೇ ಟೈಮಲ್ಲೇ ಬೀಳ್ತಾ ಇದ್ದಿದ್ದರಿಂದ ಒಂದು ಅರ್ಧ ಗಂಟೆ ಹೊತ್ತು ಹಂಗೆ ಬಿಟ್ಟಿದ್ದೆ. ಈಗ ಎಲ್ಲದನ್ನು ಅರೇಂಜ್ ಮಾಡ್ಕೊಳ್ತಿದ್ದೀನಿ. ಈ ಕವರಲ್ಲೇ ತೋರಿಸ್ದೆ, ಅದು ಮೈಕ್ರೋಫೈಬರ್ ಕ್ಲಾತ್ಸು. ಕ್ಲೀನಿಂಗೋಸ್ಕರ ನಾನು ರೆಗ್ಯುಲರ್ ಆಗಿ ಬೈ ಮಾಡ್ತಿರ್ತೀನಿ. ಆಗಾಗ ಈ ಥರ ನಿಮ್ಮ ಪ್ಯಾಂಟ್ರಿನ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ನಮಗೆ ಗೊತ್ತಿಲ್ಲದಿರನೇ ತಳಭಾಗದಲ್ಲಿ ಕೆಲವೊಂದು ಯೂಸ್ ಮಾಡದೇ ಇರುವಂಥ ಗ್ರಾಸರೀಸ್ ಎಲ್ಲನೂ ಉಳ್ಕೊಂಬಿಟ್ಟಿರುತ್ತೆ. ಅದನ್ನು ರೀಯೂಸ್ ಮಾಡ್ಕೊಳ್ಬೇಕು, ಹುಳ ಎಲ್ಲ ಆಗದಿರ ನೋಡ್ಕೊಳ್ಬೇಕು ಅಂದರೆ ಆಗಾಗ ಈ ಥರ ನಾವು ರೀಅರೇಂಜ್ ಮಾಡ್ಕೊಳ್ಳೋದು ಬೆಟರ್ ಅಂತಲೇ ಹೇಳ್ಬೋದು. ಇದೇ ಜಾಗದಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಕೆಲವೊಂದು ಹರ್ಬ್ಸ್ ಎಲ್ಲನೂ ಇಟ್ಟಿದ್ದೀನಿ. ಬಾತ್ ಪೌಡರ್ ಇರ್ಬೋದು, ಶೀಕಾಕಾಯಿ ಪೌಡರ್ ಮಾಡೋಕ್ಕೆ ಬೇಕಾಗಿರುವಂಥ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಇಟ್ಕೊಂಡಿರ್ತೀನಿ. ಅದರಲ್ಲಿ ಕೆಲವೊಂದು ಬಿಸಿಲಿಗೆ ಹಾಕಬೇಕಾಗಿತ್ತು, ಚೆಕ್ ಮಾಡಿಕೊಂಡು ಬೆಳಗಿನ ಜಾವನೇ ನಾನು ಬಿಸಿಲಿಗೆ ಹಾಕಿದ್ದೀನಿ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಇದು ಆಮ್ಲ. ಸೀಗೆಕಾಯಿ ಪೌಡರ್ ಇರ್ಬೋದು, ಬಾತ್ ಪೌಡರ್ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಅದ್ರ ಬಗ್ಗೆ ನಾನು ಈಗಾಗಲೇ ಒಂದು ವಿಡಿಯೋನ ಮಾಡಿದ್ದೀನಿ, ಯಾವ ಥರ ಪೌಡರ್ಸ್ನ ಮಾಡ್ಕೊಳ್ಳೋದು ಅಂತ. ನೀವು ನಿಮ್ಮ ಮಕ್ಕಳು ಕೂಡ ಕೆಮಿಕಲ್ ಫ್ರೀ ಲೈಫ್ನ ಲೀಡ್ ಮಾಡಬೇಕು ಅಂದರೆ ಡೆಫಿನೆಟ್ಲಿ ನಿಮ್ಗೆ ಇವೆಲ್ಲ ಯೂಸ್ಫುಲ್ ಆಗುತ್ತೆ. ಇನ್ನು ನಿಮ್ಮಲ್ಲಿ ಕೆಲವೊಬ್ರಿಗೆ ಅನ್ನಿಸ್ಬೋದು ಈ ಥರದ ಕೆಲಸಗಳೆಲ್ಲ ಮಾಡೋದಕ್ಕೆ ನೀವು ಯಾವ ಥರ ಮೋಟಿವೇಟ್ ಮಾಡ್ಕೊಳ್ತೀರಾ ಅಂತ. ನಾನು ರೆಗ್ಯುಲರ್ ಆಗಿ ಏನು ಕ್ಲೀನಿಂಗು ಅಥವಾ ಆರ್ಗನೈಸೇಷನ್ ಪ್ರೋಸೆಸ್ನ ಫಾಲೋ ಮಾಡ್ತೀನಿ, ಅವುಗಳನ್ನ ಯಾವಾಗಲೂ ಒಂದೇ ವೇಯಲ್ಲಿ ನಾನು ಫಾಲೋ ಮಾಡಲ್ಲ. ಏನಾದರೂ ಮೈನ್ಯೂಟ್ ಚೇಂಜಸ್ ಮಾಡ್ತಾನೆ ಇರ್ತೀನಿ. ಆ ಚೇಂಜಸ್ಸಿಂದ ಹೊಸ ಲುಕ್ ಬರುತ್ತೆ. ಆ ಹೊಸ ಲುಕ್ಕಿಂದನೇ ನಮಗೆ ಆ ಒಂದು ಏರಿಯಾದಲ್ಲಿ ಕೆಲಸ ಮಾಡೋಕ್ಕೆ ತುಂಬ ಮೋಟಿವೇಟ್ ಬರುತ್ತೆ. ಇನ್ನು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಕೆಲವೊಂದು ಗ್ರಾಸರೀಸ್ ಎಲ್ಲ ರೀಸ್ಟಾಕ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ನಾನು ಶ್ರೀರಾಮನವಮಿ ಹಬ್ಬದ ಹಿಂದೆನೇ ಶೂಟ್ ಮಾಡಿದ್ದಂತಹ ವಿಡಿಯೋ. ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಹಬ್ಬಕ್ಕೆ ಬೇಕಾಗಿರುವಂಥ ಕೆಲವೊಂದು ಗ್ರಾಸರೀಸ್ನೆಲ್ಲ ಕೂಡ ಈ ಥರ ರೀಸ್ಟಾಕ್ ಮಾಡ್ಕೊಳ್ತಿದ್ದೀನಿ. ಮೆಣಸಿನ್ಕಾಯಿನ ಕೂಡ ಬಿಸಿಲಲ್ಲಿ ಇಟ್ಟಿದ್ದೆ ಅಲ್ವಾ, ಸೊ ಈ ಥರ ಒಂದು ಕಂಟೈನರ್ಗೆ ಹಾಕ್ಕೊಳ್ಳೋಣ ಅನ್ನೋದ್ರಿಂದ ಹಳೆ ಮೆಣಸಿನ್ಕಾಯಿ ಅದರ ಬೀಜಗಳನ್ನ ಒಂದು ಕವರ್ ಮೇಲೆ ಹಾಕ್ಕೊಂಡು ಈ ಫ್ರೆಶ್ ಆಗಿರುವಂಥ ಮೆಣಸಿನ್ಕಾಯಿನ ತೋಟ ಬಿಡಿಸ್ಬಿಟ್ಟು ಈ ಥರ ಕಂಟೈನರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಿದ್ದೀನಿ. ಎಷ್ಟೇ ಊರಿಂದ ಕಳಿಸಿರುವಂಥ ಗ್ರಾಸರಿ ಆದ್ರೂ ಅದು ಕರೆಕ್ಟಾಗಿ ಮೇಂಟೈನ್ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಹುಳ ಅನ್ನೋದು ಆಗೇ ಆಗುತ್ತೆ, ಅದು ಮೆಣಸಿನ್ಕಾಯಿ ಆದ್ರೂ. ಸೊ ಈ ದಿನಸಿ ವಸ್ತುಗಳನ್ನ ಸರಿಯಾಗಿ ಜೋಡಿಸ್ಕೊಂಡಿಲ್ಲ, ಸರಿಯಾಗಿ ಬಿಸಿಲಲ್ಲಿ ಇಟ್ಕೊಂಡಿಲ್ಲ, ಅದನ್ನು ಬೇಗ ಉಪಯೋಗಿಸ್ಕೊಂಡಿಲ್ಲ ಅಂದರೂ ಕೂಡ ಬೇಗ ಹಾಳಾಗೋ ಚಾನ್ಸ್ ಇರುತ್ತೆ. ಕರೆಕ್ಟ್ ವೇಯಲ್ಲಿ ನಾವು ಬ್ಯಾಲೆನ್ಸ್ಡ್ ಆಗಿ ಮೇಂಟೈನ್ ಮಾಡಿದ್ರೆ ಮಾತ್ರನೇ ಈ ಗ್ರಾಸರೀಸ್ನ ನಾವು ಪರ್ಫೆಕ್ಟ್ ವೇಯಲ್ಲಿ ಯುಟಿಲೈಸ್ ಮಾಡ್ಕೊಳ್ಬೋದು. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಯಿತು ಅನ್ಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.